ಕಮಿಂಗ್ ಟು ಯುವರ್ ಯೂತ್ಫುಲ್ನೆಸ್, ಏನು ಸೀಕ್ರೆಟು? ಲೈಕ್ ಕೆಲವೊಬ್ರು ಹೇಳ್ತಾರೆ ಲೈಕ್ ಕೆಮಿಕಲ್ಸ್ ಕಮ್ಮಿ ಉಪಯೋಗಿಸ್ಬೇಕು, ತುಂಬ ನ್ಯಾಚುರಲ್ ಆಗಿರಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ತ್ಯಾಗ ಮಾಡಿದ್ರು ಓಕೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಬಂದು ಇಲ್ಲ ಗುರು, ಈಗ ಮಾಡರ್ನ್ ಡೇ ಜಮಾನಾಗೆ ನಾವು ಅಡ್ಜಸ್ಟ್ ಆಗಬೇಕು, ಕೆಮಿಕಲ್ಸ್ನ ಉಪಯೋಗಿಸ್ಲೇಬೇಕು ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ. ನೀವು ಹೇಗೆ ಇಷ್ಟು ಹೆಂಗಾಗಿದ್ದೀರಾ, ಏನು ಕತೆ? ನಮಗೂ ಚೂರು ಹೇಳ್ಕೊಡಿ, ನಮ್ಮ ವೀಕ್ಷಕರಿಗೂ ಸ್ವಲ್ಪ ಹೇಳ್ಕೊಡಿ. ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿಸೋಕೆ ಶುರು ಮಾಡಿ. ಓಕೆ, ಲವ್ ಯೋರ್ ಸೆಲ್ಫ್ ಮೊದಲನೇದು. ಎರಡನೇದು, ನಿಮಗೆ ನೀವು ಯಾವಾಗಲೂ ಹೇಳ್ಕೊತಾ ಇರಬೇಕು. ನೆಗೆಟಿವಿಟಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನೆಗೆಟಿವ್ ಇಲ್ದಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋತಾ ಇರಬೇಕು, ಪಾಸಿಟಿವ್ ಥಿಂಗ್ಸ್ ಹೇಳ್ಕೊತಾ ಇರಬೇಕು. ಎಸ್, ಐ ಕ್ಯಾನ್, ಐ ವಿಲ್, ಐ ಮಸ್ಟ್, ಐ ಶುಡ್, ಕಮಾನ್ ಸಪ್ನಾ, ಯು ಕ್ಯಾನ್ ಡೂ ಇಟ್, ಕಮಾನ್. ಯಾಕೆ ವೈ ಯು ಆರ್ ಗಿವಿಂಗ್ ಅಪ್? ಆ ಪಾಸಿಟಿವಿಟಿ ನಮಗೆ ನಾವು ಹೇಳ್ಕೋಬೇಕು, ಬೇರೆಯವ್ರಿಗೆ ಹೇಳೋದಲ್ಲ, ಫಸ್ಟ್ ನಮಗೆ ಹೇಳ್ಕೋಬೇಕು. ಮೂರನೇದು, ಎಕ್ಸಸೈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್ಸು ತುಂಬ ಇಂಪಾರ್ಟೆಂಟ್. ಆಮೇಲೆ ನಮ್ಮ ವಾತಾವರಣನೂ ತುಂಬ ಇಂಪಾರ್ಟೆಂಟ್. ಎಕ್ಸಸೈಸ್ ಮುಂಚೆ ತುಂಬ ಮಾಡ್ತಿದ್ದೆ, ಯೋಗ ಎಲ್ಲ ಮಾಡ್ತಿದ್ದೆ, ಈಗ ಮಾಡೋಕ್ಕೆ ಆಗ್ತಿಲ್ಲ. ಸ್ವಿಮ್ಮಿಂಗ್ ಸ್ವಲ್ಪ ಕಲ್ತ್ಕೊಂಡೆ, ಈ ವಯಸ್ಸಲ್ಲೂ ಸ್ವಿಮ್ಮಿಂಗ್ ಕಲ್ತ್ಕೊಂಡೆ ನಾನು. ಅದು ತುಂಬ ಹೆಲ್ಪ್ ಮಾಡ್ತು. ಈಗ ರೀಸೆಂಟಾಗಿ ಒಂದು ಸರ್ಜರಿ ಆಯಿತು, ಸೊ ಅದಾದಮೇಲೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಕ್ಸಸೈಸಸ್ ಎಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಅವಾಯ್ಡ್ ಮಾಡಿದೆ. ಈಗ ಏನು ಮಾಡಿದ್ದೀನಿ, ಸ್ವಲ್ಪ ಈ ಆಧ್ಯಾತ್ಮ ಎಲ್ಲ ತಿಳ್ಕೊತಾ ಇದ್ದೀನಿ. ಈ ಹೇಗೆ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ, ಆಹಾರ ಎಷ್ಟು ಅವಶ್ಯಕತೆ ಇದೆ, ನಮ್ಮ ಎಕ್ಸಸೈಸ್ ಎಷ್ಟು ಅವಶ್ಯಕತೆ ಇದೆ, ಇದೆಲ್ಲ ತಿಳ್ಕೊಂಡು ಓಕೆ ನನ್ನನ್ನು ನಾನೇ ಏನಾದರೂ ರೀಫಾರ್ಮ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಸ್ವಲ್ಪ ಈ ಫುಡ್ ಹ್ಯಾಬಿಟ್ಸನ್ನು ಕಟ್ ಡೌನ್ ಮಾಡಿಕೊಂಡೆ.